ಸ್ನಾಕ್ಸ್ ಬೇರೆ ಕೊಡ್ಸು ಅಂತ ಅಂದ್ ಹೇಳಿದೀನಿ, ಹೂ ಅಂತ ಹೇಳಿದಾಳೆ. ಸ್ನಾಕ್ಸ್ ತಿಂದು ಮನೆಗ್ ಬೋದ್ ಅಂತ ಹೋಗ್ಬಿಡೋದು. ಹೇಳು, ಬೆಳಗ್ಗೆ ಎಷ್ಟೊತ್ತಿಗೆ ಹಚ್ಚಿದ್ದು? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಏನಪ್ಪಾ ಅಂದ್ರೆ ನಾನು ಹೊರಗಡೆ ಹೋಗ್ತಿದ್ದೀನಿ, ಬನ್ನಿ ತೋರಿಸ್. ಇವತ್ತು ನಾವು ಸ್ಟ್ರೈಟಿಂಗ್ ಮಾಡ್ಸಕ್ ಬಂದಿದೀವಿ. ಫಸ್ಟ್ ವಾಶ್ ಬಂದಿದ ತಕ್ಷಣ ವಾಶ್ ಮಾಡ್ತಾರೆ. ಎಷ್ಟು ಸತಿ ಮಾಡಿಸ್ತೀಯ ಸ್ಟ್ರೈಟ್ನಿಂಗ್? ಇವತ್ತು ಅದು ಬೆಳಿತಿರ್ತೈತಲ್ಲ, ಮಾಡಕ್ಲೇಬೇಕಲ್ಲ. ವಾಟ್ಸ್ 5 months ಎಲ್ಲ ಸುಮ್ನೆ ಮಾಡಿಸ್ತಿರ್ತೀಯಲ್ಲ. ಈಗ 5 ತಿಂಗಳಾಯ್ತಾ, ಮತ್ 5 ತಿಂಗಳಿಗೆ ಇನ್ನೊಂದ್ಸತಿ ಬಂದಿತ್ತು. ಇದು ಸ್ಟ್ರೈಟ್ನಿಂಗ್ ಒಂದೂವರೆ ವರ್ಷ ಇರತ್ತೆ ನನಗೆ. ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿದ್ರೆ ಅದ್ರಾಗ ಬಿಸಿನೀರ್ ಯೂಸ್ ಮಾಡ್ಲಿದ್ರೆ 2 ವರ್ಷ ಬಂದ್ರು ಬರ್ತದೆ. ಬಿಸಿನೀರ್ ಯೂಸ್ ಮಾಡ್ಬಿಟ್ರೆ 1.5 ವರ್ಷ. ಜಾಸ್ತಿ ಬಿಸಿನೀರು ಯೂಸ್ ಮಾಡಲ್ಲ, ಲೈಟ್ ಆಗಿ ಮಾಡಿರ್ತೀವಿ. ಈಗ ಸ್ಟಾರ್ಟಿಂಗ್ 6 ತಿಂಗಳು ಅಷ್ಟೊಂದು ಬಿಸಿನೀರ್ ಹಾಕಲ್ಲ, ಕಡಿಮೆ ಹಾಕ್ತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಬಿಸಿನೀರ್ ಹಾಕ್ತೀನಲ್ಲ, 1 ವರ್ಷ 1.5 ವರ್ಷ ಬರೋದಂದ್ರೆ ಏನು, ಅದು ಹಂಗೆ ಇರ್ತೈತಿ, ಗ್ರೋತ್ ಆಗುತ್ತೆ ಅಷ್ಟೇ. ಅದು ಹಂಗೆ ಸ್ಟ್ರೈಟ್ನಿಂಗ್ ಅದಾಗೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್. ಪರ್ಮನೆಂಟ್ ಮಾಡ್ಸೋದು. ಅದು ಅದಾಗೆ ಉದುರ್ಕೊಂಡು ಅದಾಗೆ ಹೋಗ್ತೈತಿ, ಅದೇನಾಗಲ್ಲ, ಅದು ಗ್ರೋತ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬರೋ ಇಯರ್ಸ್ ಮತ್ತೆ ಸ್ಟ್ರೈಟ್ನಿಂಗ್. ಸ್ಮೂತಿಂಗ್ ಚೆನ್ನಾಗ್ ಕಾಣ್ತಿರ್ಲಿಲ್ಲ ನನಗೆ, ನಿಂಗ್ ಗೊತ್ತಿಲ್ಲ? ಗೊತ್ತು, ನೀನೇ ಹೇಳಿಲ್ಲ ಸ್ಮೂತಿಂಗ್ ಚೆನ್ನಾಗ್ ಕಾಣಗೊತ್ತಿಲ್ಲ. ಸ್ಮೂತ್ನಿಂಗ್ ಅಂದ್ರೆ ಹೇರ್ ಸ್ಮೂತ್ ಆಗುತ್ತಷ್ಟೇ, ನಮಗೆ ಅಷ್ಟು ಪರ್ಫೆಕ್ಟ್ ಅನ್ಸಲ್ಲ. ಸ್ಟ್ರೈಟ್ನಿಂಗ್ ಅಂದ್ರೆ ಇದು ಹೇರ್ ಸ್ಟ್ರೈಟ್ ಇರ್ತತಿ. ನಮಗೆ ಸ್ಮೂತ್ನಿಂಗ್ ಅಂದ್ರೆ ನಮ್ ಹೇರ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಆದ್ರೆ ಸ್ಮೂತ್ ಬರುತ್ತಷ್ಟೇ. ಇದು ಅಂದ್ರೆ ಸ್ಮೂತ್ ಇರುತ್ತೆ, ಸ್ಟ್ರೈಟು ಇರುತ್ತೆ. ಸ್ಮೂತ್ನಿಂಗ್ ಮಾಡ್ಸ್ ಒಂದ್ ಮಂತ್ ಮಾತ್ರ ಅದು ಶೈನಿಂಗ್ ಆಗಿ ಗ್ಲೋ ಆಗಿ ಕಾಣೋದಂದ್ರೆ. ಸ್ಟ್ರೈಟ್ನಿಂಗ್ ಅದು ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಇರತ್ತೆ. ಆದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಕಂಡೀಷನರು, ಶಾಂಪೂ ಎಲ್ಲ. ಅದಕ್ಕೆ ಸಿರಮ್ ಎಲ್ಲ ಮೇಂಟೈನ್ ಮಾಡಿದ್ರೆ ಇನ್ನು ಚೆನ್ನಾಗುತ್ತೆ. ನಾವ್ ಯೂಸ್ ಮಾಡೋದು ರಾಗ. ರಾಗ ಚೆನ್ನಾಗ್ ಬರ್ತದೆ. ಆದ್ರೆ ಡ್ಯಾಂಡ್ರಫ್ ಬೇಗ ಆಗಲ್ಲ ಮತ್ತೆ ಶಾಂಪೂ ಎಲ್ಲ ಬೇಗ ಆಗ್ಬಿಡ್ತೈತಿ. ಬೇಗ ಅಷ್ಟು ಗೊತ್ತಿಲ್ಲ ನಮಗೆ, ನಾವು ಮಾಡ್ತಿರೋದೇ ರಾಗ ಅಲ್ಲ. ನಾವು ಹೋಗ್ತಿದ್ವಲ್ಲ, ಯಾರ ತಲೆನೋದು ಇಲ್ಲಿ ಆಲ್ಫಾ ಆಲ್ಫಾ ಸಲೂನಲ್ಲೂ ಬಹಳ ಚೆನ್ನಾಗಿತ್ತು. ಅವಣ್ಣ ಅಲ್ಲೇ ಹೋಗಿದಾರ ಅನ್ಸುತ್ತೆ. ಇಲ್ಲ ಹೋದ್ಸತಿ ನಾ ಹೈಬ್ರೋ ಮಾಡ್ಸಕ್ ಹೋದಾಗ ನೋಡಿದ್ದೆ, ಅವಣ್ಣ ಇರ್ಲಿಲ್ಲ ಆಲ್ಫಾ ಸಲೂನ್. ಅವ್ರು ಮಸ್ತ್ ಮಾಡಿದ್ರು. ಇದು ನೋಡೋಣ ಹೇಗ್ ಬರುತ್ತೆ. ಅದೇ ನಮ್ ಸಿಸ್ಟರ್ ಎಲ್ಲ ಮಾಡ್ಸಿದಾರೆ. ಶಾಂತಿ ನೋಡ್ರಿ ಸ್ಟ್ರೈಟ್ನಿಂಗ್ ಇಲ್ಲೇ ಮಾಡ್ಸಾರೆ, ಚೆನ್ನಾಗ್ ಕಾಣಕತ್ತಾಳಲ್ಲ.
ನೀರು ಕ್ಲೀನ್ ಆಗಿ ಕಾಣಕತ್ತಿಲ್ಲ ಕ್ಯಾಮ್ರಾ ಆನ್ ಮಾಡಿಲ್ಲ ಹ್ಮ್ Tell me. ಶಾಂತಿದು ಇಲ್ಲೇ ಮಾಡ್ಸಿರೋದು ಸ್ಟ್ರೈಟ್ನಿಂಗ್ ಚೆನ್ನಾಗ್ ಕಾಣಿಸ್ತಿದೆ. 1 ಇಯರ್ ಮೇಲೆ ಆಯ್ತು. ಇಷ್ಟು ಬಂದಿದೆ, ಇನ್ನು ಇನ್ನು ಇಷ್ಟಿದೆ. ಅವ್ಳದ್ದು ಏರ್ ಕಲರಿಂಗ್ ಎಲ್ಲಿ ಮಾಡ್ಸಿದಂದ್ರೆ ರಾಣೆಗಲ್ಲಿರಲ್ಲಿ ಮಾಡ್ಸಿದ್ದು. ಸಕ್ಕದ ಮಾಡ್ತಾರಲ್ಲ ಏರ್ ಕಲರಿಂಗ್, ಅವಳನ್ನಲ್ಲೇ ಮಾಡ್ಸಿದ್ ನಾವು ಇಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ತಿರೋದು. ಚೆನ್ನಾಗ್ ಬಂದಿದೆ. ಇಷ್ಟು ಗ್ರೋತ್ ಆಗಿದೆ. ಇದ್ ಮೇಲೆಲ್ಲ ಇದೆ ಇನ್ನು. 1 ಇಯರ್ ಆಯ್ತು, ಚೆನ್ನಾಗ್ ಬಂತು. ಇವರೇ ಮಾಡಿದ್ದು. ಇದಾರಲ್ಲ ಏರ್ ವಾಶ್ ಮಾಡ್ತಿದಾರಲ್ಲ, ಚೆನ್ನಾಗ್ ಮಾಡ್ತಾರ ಅವ್ರು. ಸರ್ವಿಸ್ ಚೆನ್ನಾಗಿದೆ. ಈಗ ಫೋನ್ ಮಾಡ್ತಿದಾರೆ. ಎಷ್ಟು ಒಂದು 4 ಇರ್ಬೋದ ಪ್ರೊಸೀಜರ್ ಮೇಬಿ. ಅಷ್ಟೊಂದಲ್ಲ 4 ಐತಿ. ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ 2 1 ಅವರಿಗೆ 1.5 ಕಳಿಸ್ಬಿಡ್ತಾರೆ. ಸ್ಟ್ರೈಟ್ನಿಂಗ್ 4 ಅವರ್ ಬೇಕು. 3-4 ಅವರ್ ತಗಂತಾರೆ. ಬೋರ್ ಆಗ್ಬಿಡ್ಬೇಕು. 20 ಸೆಂಟ್ ಕೊಡ್ತಾರೆ ಕಾಫಿ ಟೀ. ಇದು ಈ ಸಲೂನಿಂಗ್ ಗೊತ್ತಿಲ್ಲ, ನನಗೆ ಬೇರೆ ಸಲೂನ್ ಗೊತ್ತಿರೋದಂದ್ರೆ ಕಾಫಿ ಟೀ ಇಲ್ಲಾಂದ್ರೆ ಜ್ಯೂಸ್ ಕೇಳಿ ಕೊಡ್ತಾರೆ. ಹೋಮ್ ಸ್ಟಾರ್ಟ್ ಆಗ್ತಾ ಇದೆ. ಟೈಮಿಂಗ್ಸ್ ಎಷ್ಟೇ? ಟೈಮಿಂಗ್ಸ್ ಎಷ್ಟು? ಏನು 12 ಗಂಟೆ. 12 ಗಂಟೆ. ಎಷ್ಟೊತ್ತಿಗೆ ಹೊರಗೆ ಹೋಗ್ತೀವೋ ಗೊತ್ತಿಲ್ಲ, ನೋಡ್ಬೇಕು. ನಾನಂತೂ ಅಲ್ಲಿ ಸೋಫಾ ಇದೆ, ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತೀನಿ ನಾನು. ಆಕಿ ನಿದ್ದೆ ಬರ್ತಾ ಇದೆ, ಅದಕ್ಕೂ ಮಲ್ಕಂತೀನಂತ. ಅವಳು ನಿದ್ದೆ ಮಾಡೋದ್ರಲ್ಲಿ ಎತ್ತಿದ ಗೈ. ಒಟ್ ಮಧ್ಯಾಹ್ನ ಮಲ್ಕೋಬೇಕು ಅವಳು. ಇಡೀ ದಿನ ಮಲ್ಕೊಳೋದ್ರಾಗೆ ಇದ್ರು ಇದ್ ಹೇಳಕ್ಕಾಗಲ್ಲ. ವಾಕಿಂಗ್ ಹೋಗ್ತೀನಿ, ಅದು ಎಂತ ನಿದ್ದೆ ಬರಾಗೈತೆ. ಕಣ್ಣು ಅನ್ನೋದು ಆ ಕಡೆ ಬರ್ತ. ಟೆಲ್. ಕಣ್ಣು ತೆಲಾಡಾಗತೈತೆ ಈಗ್ಲೇ. ಇಲ್ಲ ಹಂಗೇನಿಲ್ಲ, ಕ್ಲೀನ್ ಐತಿ. 2 ಗಂಟೆ ಮೇಲೆ ಸ್ಟಾರ್ಟ್ ಆಗ್ಬಿಡ್ತಾವ. ಆಗ್ಬಿಡ್ತಾವ್. ಗಾಡಿ ಹತ್ಬೇಕಂದ್ರೆ ಅಲ್ಲೇ ಕಣ್ಣಾಗೆಲ್ಲ ನೀರ್ ಬರಾಗತ್ತಿತ್ತಲ್ಲ. 12 ಗಂಟೆಗ ನಿದ್ದೆ ಬರಾಗತ್ತಿತ್ತಂತ ಅಲ್ಲೇ ಹೇಳಿಲ್ಲ ನೀನು. ನಿದ್ದಿ ಬರ್ತೈತ ಅಂತ ಹೇಳಿಲ್ಲ ನಿನಗೆ. ನಿದ್ದಿ ಬರ್ತೈತಿ, ಅದಕ್ಕೆ ಸ್ಪೆಟ್ ತಗೊಂಬಂದಿನ್ ನಾನು. ನಿದ್ದಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ತಲೆನೋವು ಬರ್ತೈತಿ, ಅದಕ್ಕೆ ಸ್ಪೆಟ್ ತಗೊಂಬಂದಿನಿ. 2 ದಿನ ಆತು ನಿದ್ದಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಹೇಳಿಲ್ಲ, ತಲೆ ಸರಿ ಇಲ್ಲ ಇವಳ್ದು. ಹಿಡ್ಕ ನೀನ್ ಬಾಳ ಕರ್ರ ಬೆಳ್ಳಗದೆ ಅಂತ ಗೊತ್ತಾಗ ಹಿಡ್ಕ. ಇದು ಲೈಟ್ ಮೇಲೆ ಹಂಗ ಹಿಡ್ಕ. ಬೆಳ್ಳ ಕಾಣ್ತಿಲ್ಲ, ಕರ್ರ ನೋಡು ಅನ್ಕಂತಾರ. ನ್ಯಾಚುರಲ್ ಬ್ಯೂಟಿ, ಸಲೂನ್ ಬ್ಯೂಟಿ ಇವಳು. ಪಾರ್ಲರಿಗೆ ಹೋಗಲ್ಲ ಅವಳು, ಸಲೂನ್ ಡೈರೆಕ್ಟ್ ಇವಳು. ಎಲ್ಲ ಸಲೂನ್ ಮೇಂಟೈನ್ ಮಾಡ್ತೀನಿ. ಆದ್ರೂ ಮನೇಲಿ ಸ್ವಲ್ಪ ನಾನು ಟಿಪ್ಸ್ ಗಳೆಲ್ಲ ನಾನ್ ಮಾಡ್ಕೊಂಡ್ ಮನೇಲಿ ಅವಾಗವಾಗ ನಾನು ಮನೇಲೆಲ್ಲ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ನನ್ ಫೇಸ್ ನ ಗ್ಲೋ ಆಗಿ ಇಟ್ಕೊಂಡಿನಿ. ದಿನ ಎದ್ದಿದ ತಕ್ಷಣ ಎಳ್ಳೀರ್ ಕುಡಿತಾಳೆ, ಹಂಗಾಗಿ ಆಲ್ಮೋಸ್ಟ್ ಗ್ಲೋ ಐತವಳ ಫೇಸ್. ಎಳ್ಳೀರ್ ಬೇಕು, ದಿನ ಅಲ್ಲ, ವಾರಕ್ಕೊಂದು 2 ಟೈಮ್ 3 ಟೈಮ್ ಆದ್ರೂ ನನಗೆ ಎಳ್ಳೀರ್ ಕುಡಿತೀನಿ. ಹೀಟ್ ಎಲ್ಲ ನಾವೆಲ್ಲ ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ಲ, ಏನ್ ಕೇಳ್ತಿ, ನಾನ್ ವೆಜ್ ಮೊಟ್ಟೆ 4 ಸತಿ ತಿಂತಾಳಕ್ಕೆ, ಅದಕ್ಕೆ ಹೆವಿ ಹೀಟ್ ಆಗುತ್ತೆ ಯಾರಿಗಾಗಿ. ಇಲ್ಲ, ಹೀಟ್ ಆಗ್ಲಿ ಬಿಡ್ಲಿ ಎಳ್ಳೀರ್ ಕುಡಿಬೇಕು, ಯಾರಾದ್ರೂ ಆಗ್ಲಿ. ಯಾಕೆ ಕುಡಿತಾಳೆ ಅಂದ್ರೆ ಎಳ್ಳೀರು ಫೇಸ್ ಗ್ಲೋ ಆಗಿ ಕಾಣುತ್ತೆ ಅಂತ ಕುಡಿತಾಳೆ. ಅದನ್ನ ನೀವು ಫಾಲೋ ಮಾಡಿ ಅವಳ ಟಿಪ್ಸ್ ನ. ಒಂದ್ಸರಿ ಟ್ರೈ ಮಾಡಿ, ಒಂದ್ಸರಿ ನೀವು ಟ್ರೈ ಮಾಡಿ. ವೀಕ್ಲಿ 2 ಟೈಮ್ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಕುಡಿದ್ರುನು ಕೋಲ್ಡ್ ಆಗ್ಬಿಡುತ್ತೆ, ಅದಕ್ಕೆ 2 ಟೈಮ್ ಸಾಕು. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಂದ್ರು ಬಾಸ್, ಇವ್ರೆ ಸ್ಟ್ರೈಟ್ನರು. ನಾನೇ ಎದುರು ಬಿಟ್ಟಲ್ಲಿ ಏನ್ ಇವಾಗುತ್ತಾಳೆ ಅಂತ ಟೆನ್ಷನ್ ಆಗ್ಬಿಡುತ್ತೆ ನನಗೆ. ತುಂಬಾ ವರ್ಷ ಆಯ್ತು ಇರೋದವ್ರು. ಕಲರಿಂಗ್ ನೋಡಿ, ಇಷ್ಟು ಕಲರ್ಗಳಿದಾವೆ. ನಮ್ ಫೇಸಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ. ಚೆನ್ನಾಗಿದಾವ್ ಕಲರ್ಗಳು, ಶೇಡ್ಗಳೆಲ್ಲ
ಏ ಬೇಡ ಬೇಡ ಬೇಡ, ರೆಡ್ ಬೇಡ, ಓವರ್ ಆಗ್ಬಿಡ್ತತಿ. ಇದು ಮಾಡ್ಸು, ಬರ್ಗಂಡಿ ಕಲರು ಇಲ್ಲ ಗೋಲ್ಡ್ ಅದಿರ್ಲಿ, ಅವೆಲ್ಲ ಬೇಡ, ಓವರ್ ಆಗ್ತತಿ, ಫೇಸ್ ಸರಿ ಕಾಣಲ್ಲ. ನಾನು ಗೋಲ್ಡ್ ಮಾಡ್ಸಿರೋದು ನೋಡಿ, ನಾನು ಫುಲ್ ಇಲ್ಲಿಗಿತ್ತು ನಂದು, ಇಲ್ಲಿಂದ ಮಾಡ್ಸಿದ್ದು, ಈಗ ಇಲ್ಲಿಗೆ ಬಂದಿದೆ, ಚೆನ್ನಾಗ್ ಬಂತು ಕಲರ್. ಗೋಲ್ಡ್ ಇಲ್ಲ ಬರ್ಗಂಡಿ ಕಲರ್ ನೋಡಿ, ಈ ತರ ಕಲರ್ ಚೆನ್ನಾಗ್ ಕಾಣಿಸುತ್ತೆ. ಇದೆಲ್ಲ ಡಿಸೆಂಟ್ ಕಲರ್ ಅಲ್ಲ, ಚೆನ್ನಾಗ್ ಕಾಣಿಸುತ್ತೆ. ನಾನು ಫುಲ್ ಗೋಲ್ಡ್ ಹಚ್ಚಿರೋದು ಈ ತರ. ನಾನ್ ಜಾಸ್ತಿ ಈ ಕಲರ್ ಬರ್ಗಂಡಿ ಕಲರ್ ಎರಡೇ ನಾನು ಜಾಸ್ತಿ ನನ್ನ ಹೇರ್ಸಿಗೆ ನಾನು ಹಚ್ಚೋದು. ಅವಳಿಗೆ ಗೋಲ್ಡ್ ಹಚ್ಚಿದಾಳೆ, ತೋರಿಸ್ತೀನಿ. ಫುಲ್ ಹಚ್ಚಿದ್ಲು ಅವಳು, ಕೆಳಗಡೆ ಬಂದ್ಬಿಟ್ಟಿದೆ, ಅಷ್ಟು ಕಾಣಿಸ್ತಿಲ್ಲ ಈಗ. ಕೂದ್ಲು ಏನು ಹಸಿ ಇದೆ ಅಲ್ಲ, ಅದಕ್ಕೆ. ಬಡಿ ಅಷ್ಟೇ, ನನ್ ಫೇಸ್ ಕಟ್ ಕಾಣ್ಬಾರ್ದು. ಇಲ್ಲ 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 ಇಲ್ಲ, ಬೇಡ ಬೇಡ ಬಿಡಿ, ಇಲ್ಲ ಹಾಕಲ್ಲ, ಇವ್ರದಷ್ಟೇ ಹಾಕಿದೀನಿ. ಅಲ್ಲಿ ಮನೇಲಿ ಸಲ್ಲೂನಲ್ಲಿ ಯಾವ ಹುಡುಗರು ಇಲ್ಲ ಅಂತ ಸೇರ್ಕೊಂಡಿ ನಾನು. ಹೌದಾ? ಸರಿ ಸರಿ. ಕಟ್ ಮಾಡ್ತೀನಿ. ಇಲ್ಲ ಕಾಣಿಸ್ತಿಲ್ಲ, ಇವ್ರದಷ್ಟೇ. ವಾಯ್ಸ್ ಕಟ್ ಅದು ವಾಯ್ಸ್ ಎಲ್ಲ ಅಷ್ಟೊತ್ತನ ಮಾತಾಡಿದ್ಕೆಲ್ಲ ಮತ್ ಬಿಟ್ಬಿಟ್ಟಿದ್ದೆ. ಇಲ್ಲ ಇಲ್ಲ, ಎಲ್ಲ ಎಡಿಟ್ ಮಾಡ್ಬೇಕು. ಕಟ್ ಮಾಡ್ಬಿಡ್ತೀವಿ ನಾವು, ಎಡಿಟ್ ಮಾಡ್ತೇವಲ್ಲ, ಹಾಸ್ಕೊಂಡು ಕ್ಲೀನ್ ಆಗಿ ತೆಗೀರಿ. ಫೇಮಸ್ ಅದನ್ನೆಲ್ಲ ಹೇಳಿದ್ದೀನಲ್ಲ ಆಲ್ರೆಡಿ, ಮುಂಚೆನೆ ಆಗ್ಲೇ. ಹಳೆಯೊಬ್ರು ಅಂತಾನೆ ಹೇಳಿಂತ ಅಣ್ಣ. ಹೇರ್ ಕಟಿಂಗ್ ಇದು ಹೇರ್ ಕಟ್ಟೆ ಮಾಡಂಗಿಲ್ಲ, ನೀ ಹೇರ್ ಕಟ್ ಮಾಡ್ಬಿಡ್ತೀಯ, ನಮಗೆ ಹೇಳಿಲ್ಲ ಹಂಗೆ. ಅಕ್ಕಿ ಟೈಮ್ ಆಗು ನೋಡಿನಿ, ನಮ್ಮ ಅಕ್ಕನ ಟೈಮ್ ಆಗು ನೋಡಿನಿ, ನಾನು ಕೇಳೋದೇ ಇಲ್ಲ. ನೀನು ಅವಳ ಲಾಸ್ಟ್ ಬಾಯ್ ಬಿಡ್ಕಂತ ನಮ್ಮ ಅಕ್ಕ, ನೀನ್ ಹೇಳು ನನಗೆ ಹೇರ್ ಕಟ್ ಮಾಡ್ಬೇಕಾದ್ರೆ ಮಾಡಾಕತ್ತೀನಿ ಅಂತ ಹೇಳು, ಅವಾಗ ನಾನು ಎಷ್ಟ್ ಮಾಡ್ಬೇಕಂತ ನಾನೇ ಹೇಳ್ತೀನಿ. ಮತ್ ನೀನ್ ಹೆಂಗ್ ಬೇಕಂಗ್ ಕಟ್ ಮಾಡ್ಬೇಡ ಹೇರ್ ಕಟಿಂಗ್, ನನಗೆ ಹೇರ್ ಉದ್ದಾನೆ ಇರ್ಬೇಕು. ಈ ಕನ್ನಡ ಬರುತ್ತಲ್ಲ ಇವರಿಗೆ, ಸ್ವಲ್ಪ ಅರ್ಥ ಆಗುತ್ತೆ, ಮಾತಾಡಕ್ ಬರಲ್ಲ. ಮಾತಾಡ್ತಿರ್ತಾವಣ್ಣ, ಮಾತಾಡ್ತಾರೆ ಸ್ವಲ್ಪ. ಇದೀಯಾ ಓ ಹಂಗೆ. ಇದ್ರ ಸ್ಮೆಲ್ಲೇ ತಡ್ಕಣಕ್ ಆಗಲ್ಲ. ಹಣ ಫುಲ್ ಸ್ಟ್ರೈಟ್ ಮಾಡ್ಬೇಕು. ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ನಾನು ಏನ್ ಮಾಡ್ಬಿಟ್ಟಿದ್ದೆ, ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾಡ್ಸ್ಕೊಂಡ್ ಬಂದಿದ್ದು ಸ್ಟ್ರೈಟ್ನಿಂಗ್ ಅನ್ಕ ಸ್ಮೂತ್ನಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಾನು. ಸ್ಟ್ರೈಟ್ನಿಂಗ್ ಏನ್ ಮಾಡ್ಸಿದ್ದಿಲ್ಲ, ಸ್ಮೂತ್ನಿಂಗ್ ಮಾಡ್ಸಿದ್ದೆ. ಅದು ಚೆನ್ನಾಗಿತ್ತು, ಸ್ಮೂತ್ ಆಗಿರೋದು, ಎಲ್ಲ ಶೈನ್ ಎಲ್ಲ ಚೆನ್ನಾಗ್ ಕಾಣೋದು, ಅಷ್ಟು ಕಂಫರ್ಟಬಲ್ ಆಗ್ತಿದ್ದಿಲ್ಲ. ಮತ್ ನಮ್ ಯಾವ ತರ ಇರುತ್ತೆ ಏರು, ಆ ತರಾನೇ ಆಗ್ಬಿಡುತ್ತೆ ಒಂದ್ 5-6 ತಿಂಗಳಿಗೆಲ್ಲ. ಮತ್ತೆ ಇವ್ರ ಹತ್ರನೇ ಬಂದು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಹೋದೆ. ಏನ್ ವರ್ಕ್ ಮಾಡ್ತೀವಿ? ಏನಿಲ್ಲ.
हेयर पे भी डिपेंड करता है जैसा ಒಂದ್ लाइन ದಿವಸಕ್ಕೆ ಎಷ್ಟು ವಿಡಿಯೋಸ್ ಮಾಡ್ತೀರಾ? मेरा ಒಂದೇ ಒಂದೇ ಒಂದು ಮಾಡಿ ಎಡಿಟ್ ಮಾಡೋದು ಪಿಕ್ಚರ್ ಇಷ್ಟ ಎಷ್ಟು ಎಲ್ಲ ಫಾಲೋ ಎಷ್ಟು ಬರುತ್ತೆ? ಇಲ್ಲ ಇನ್ನು ಅವಳ್ದು ಇನ್ನು 15 days ಆಯ್ತು ಈಗ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ರ? ಅದು ಎಷ್ಟ್ ಜನ ಮಾಡಿದ್ರೆ ಎಷ್ಟು ವಿಡಿಯೋ ಮಾಡಿದ್ರೆ ಅದು ಇನ್ನು ಎಲ್ಲ ಬರುತ್ತಂತಲ್ಲ? ಇಲ್ಲ ಬಹಳ ಮಾಡ್ತೀವಿ ನಾವು. ತುಂಬಾ ಅದು ವರ್ಷಾನೇ ಕಾಯ್ಬೇಕು, ವರ್ಷದ ಮೇಲೆ ವರ್ಷದ ನಾವ್ ಮಾಡಿ ಆಗ್ತಾ ಇರ್ಬೇಕು. ಆಗ್ತಾ ಇರ್ಬೇಕು, ಮತ್ತೆ ಬಿಡಂಗಿಲ್ಲ ಅರ್ಧಕ್ಕೆ. ಪ್ರೊಸೀಜರ್ ಬಾಳ ಆಯ್ತಕ್ಕ. ಅಲ್ಲೇ ಡಿಲೀಟ್ ಹೊಡೆದ್ಬಿಟ್ಟಾರ. ಕಾಪಿನೂ ಮಾಡಂಗಿಲ್ಲ. ಈಗ ಇವಳ್ದು ವಿಡಿಯೋ ತೆಗ್ದು ನನ್ ಚಾನಲ್ ಅಲ್ಲಿ ಹಾಕಂಗಿಲ್ಲ, ಆತರ ಎಲ್ಲ ಪ್ರೊಸೀಜರ್ ಬಾಳ ಐತಿ. ಹಾಕಿದ್ರೆ ಬ್ಯಾನ್ ಮಾಡ್ಬಿಡ್ರಿ. ಇಲ್ಲ ನಮ್ಮ ಅಕೌಂಟ್ ಡಿಲೀಟ್ ಮಾಡ್ತಾರ ಅವ್ರು. ಇಷ್ಟ ದಿನ ಮಾಡಿದ್ವಿ ವೇಸ್ಟ್ ಅಂತ. ಇಲಾಖೆ ಮಾಡಕ್ ಬೇರೆ ಮಾಡಕ್ हैक कर लिया था इसने ನೈ ಬೈ सर ऐसे डिलीट कैसे होगा ಇಷ್ಟನೇ ಇಡ್ಲಿಕ್ಕೆ ಈ ಏನಂತಾರಪ್ಪ ಅದನ್ನ यूट्यूब में हाँ ಹ್ಮ್ लाठी उसको ओपन करके पूरे वाटर लगा के हेयर में पूरे में अप्लाई कर दो पूरे हेयर में 7 minutes शैम्पू कंडीशनर यूज करना लॉरियल का स्टैंड व्हाइट और ब्लू कलर वो यूज करोगे तो अच्छे से हेयर मेंटेन रहेंगे, रफनेस नहीं होगा, स्मूथ रहेंगे, शाइनिंग रहेंगे, वो यूज करोगे तो। ಓಕೆ ಭಯ್ಯ. ನನಗೂ ನಿದ್ದೆ ಬರ್ತಾ ಇದೆ, ಅವಳಿಗೂ ನಿದ್ದೆ ಬರ್ತಾ ಇದೆ. ಇಬ್ರಿಗೂ ನಿದ್ದೆ ಬರ್ತಾ ಇದೆ. ತಿಂತಿದೆಯಲ್ಲ, ಹೊಟ್ಟೆ ಹಸಿವಾಗಿದೆ ನಿನಗೆ. ಏನ್ ತಿಂತಿದೀಯ? ವೆಜಿಟೇಬಲ್ ಎಗ್ ರೋಲ್. ವೆಜಿಟೇಬಲ್ ಎಗ್ ರೋಲ್ ಇದು ಚೆನ್ನಾಗೈತೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಆಪಲ್ ಜ್ಯೂಸ್. ತುಂಬಾ ಹೊಟ್ಟೆ ಹಸಿ ಆಗ್ಬಿಟ್ಟಿತ್ತು, ಟೈಮು 3 o'clock ಆಗಿರ್ಬೇಕು. ಅದಕ್ಕೆ ತರ್ಸಿದ್ವಿ, ರೂಮಲ್ಲಿ ಕುತ್ಕೊಂಡು ತಿಂತಿದ್ವಿ ಎಷ್ಟು ರೂಮಲ್ಲಿ. ಚೆನ್ನಾಗಿದೆ. ಅವಳು ಎಗ್ ರೋಲ್ ತರ್ಸ್ಕೊಂಡಿದ್ದಾಳೆ. ನಾನೀಗ ಶ್ರಾವಣ ಅಲ್ಲ, ಎಗ್ ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲ, ಓನ್ಲಿ ವೆಜ್ ಅಷ್ಟೇ. ಅದಕ್ಕೆ ವೆಜ್ ರೋಲ್ ತರ್ಸ್ಕೊಂಡಿದ್ವಿ ನಾನು. ಎಗ್ ರೋಲ್ ತುಂಬಾ ಚೆನ್ನಾಗಿದೆ. ನಾನ್ ಜಾಸ್ತಿ ಎಲ್ಲೋದ್ರು ಎಗ್ಗಿಂದೇ ಜಾಸ್ತಿ ತಿನ್ನೋದು. ನಾನೇ ನಮ್ಮ ಅಕ್ಕನ ತರ ಶ್ರಾವಣ ಇವನ ಎಲ್ಲ ಮಾಡಲ್ಲ, ಯಾಕಂದ್ರೆ ಯಾವಾಗೂ ಮಾಡೇ ಇಲ್ಲ ನಾನು. ಅವಳಾದ್ರೆ ವರ್ಷ ಮಾಡ್ತಾಳೆ, ನಾನ್ ಯಾವಾಗೂ ಮಾಡೋದಿಲ್ಲಲ್ಲ, ಹಾಗಾಗಿ ನಾನು ಮಾಡಕ್ಕೆ ಹೋಗಲ್ಲ ಶ್ರಾವಣ ಎಲ್ಲ. ತುಂಬಾ ಚೆನ್ನಾಗಿದೆ. ಆಯ್ತು, ಈಗ ಒಂದ್ ಸ್ವಲ್ಪ ಅರ್ಧ ಹೊಟ್ಟೆ ತುಂಬಿತು. ಇದೊಂದು ಆಪಲ್ ಜ್ಯೂಸ್ ಒಂದ್ ಕುಟ್ಬಿಟ್ರೆ ಫುಲ್ಲು. ಸ್ನಾಕ್ಸ್ ಬೇರೆ ಕೊಡ್ಸು ಅಂತ ಅಂದ್ ಹೇಳಿದೀನಿ, ಹೂ ಅಂತ ಹೇಳಿದಾಳೆ. ಸ್ನಾಕ್ಸ್ ತಿಂದು ಮನೆಗ್ ಬೋದ್ ಅಂತ ಹೋಗ್ಬಿಡೋದು. ತೋರಿಸ್ತೀನಿ ಅಂತ ಯಾಕೆ ಹೇಳ್ತಾಳಂದ್ರೆ ಹಾಕಿದ್ ಅನ್ಕೊಂಡ್ಬಿಟ್ಟಾಳ ಅದು ವಿಡಿಯೋ. ಅದಕ್ಕೆ ಹೇಳ್ತಾಳೆ ನೆಕ್ಸ್ಟ್ ಏನ್ ಮಾಡ್ತಿದ್ದು ತೋರಿಸ್ತೀನಿ ಅಂತ ಅಂದು. ಬಹಳ ಹೊಟ್ಟೆ ಹಸಿ ಆಗೋದಿತ್ತು ನಮಗಂತೂ. ನಮ್ಮ ಅಕ್ಕಂದ್ರು ಏಜ್ ಇಲ್ಪ ಅನ್ನಕೈತ್ಲ, ಅದ ಪಾಪ ನೋಡಕ್ ಆಗ್ದೆ ನಿದ್ದಿ ಬೇರೆ ಬರಾಗತ್ತೆ ಕಣ್ಣಾಗದಿದ್ಲು. ಹಾಗಾಗಿ ಆಪಲ್ ಜ್ಯೂಸ್ ತರ್ಸಿದೀವಿ, ಕುಡ್ದಿ ಕಣ್ಣು ಸ್ಟ್ರೈಟಿಂಗ್. ನಾವ್ ತಲೆನೇ ಕೆಡಿಸ್ಕೊಳಲ್ಲ, ಯಾಕಂದ್ರೆ ಹೊಟ್ಟೆ ತಿರ್ಬೇಕಾದ್ರೆ ಸಿಟ್ಟು ಬರ್ತದೆ ಜಾಸ್ತಿ. ನನಗೆ ಇಷ್ಟೊತ್ತು ಸಿಟ್ಟು ಬರಾಗತ್ತೆ ಅಣ್ಣನ ಮೇಲೆ. ಎಷ್ಟೊತ್ತು ಅವಕ್ಕ ಯಾವ್ದೋ ಅಕ್ಕ ಬಂದಿದ್ದಾರೆ, ಅವ್ರಿಗೆ ಮಾಡ್ತಿದ್ದಾರೆ. ಅವ್ರು ನಮ್ದು ಅವಕ್ಕ ತುಂಬಾ ಹೊತ್ತಾಯ್ತು, ಅವ್ರು ಅಷ್ಟೇ ಬಂದಿದ್ರು. ಅವ್ರು ಆಲ್ಮೋಸ್ಟ್ ಅರ್ಧ ಪ್ರೊಸೀಜರ್ ಮುಗ್ದಾದ್ಮೇಲೆ ನಾವ್ ಬಂದಿದ್ವಿ. ಈಗ ಅವ್ರು ಲಾಸ್ಟ್ ಮುಗಿಯಕ್ ಬಂತು.
ನಮ್ದು ಇನ್ನು ಮುಗ್ದೇ ಇಲ್ಲ, ನಮ್ದಿನ್ನು 1/4% ಆಗಿಲ್ಲ ಅನ್ಸುತ್ತೆ. ಹೇಳು, ಬೆಳಗ್ಗೆ ಎಷ್ಟೊತ್ತಿಗೆ ಹಚ್ಚಿದ್ದು? 11:30 ಹಚ್ಚಿತ್ತು. 12 ಯಾಕೋ ನಮ್ದು ಏರ್ ಇದು ಆಗಿಲ್ಲ. सुबह पार्सल कहा तो रात को ಸ್ಟಿಚ್ ಆಗ್ಲಿಲ್ಲ. ಸ್ಟಿಚ್ ಮತ್ತೆ मतलब इतने टाइम का मतलब ಹೋಗ್ಲಿ ಬಿಡು. ಬಿಸಿ ಆಯ್ತಾ? ಸಣ್ಣ ರೀತಿ ಇದು ಕೋಲ್ಡ್ ಬೇರೆ ಐತಲ್ಲ, ಅದಕ್ಕೆ ಹಂಗ ಅನಸ್ತೈತ್ ನಿನಗೆ. ವೆದರ್ ಕೋಲ್ಡ್ ಐತಲ್ಲ, ಮಳೆ ಬರೋದು ಹೋಗೋದು, ಅದಕ್ಕೆ ಹಂಗ ತಣ್ಣಗ ಅನಸ್ತೈತಿ. ಮಕ್ಕಂಬಿಡು ಅಲ್ಲೇ. ಮಸಾಜ್ ಮಾಡ್ತಿದ್ರೆ ಮುಖ ಬಿಡಿದೀನಿ. ऑयल मसाज को हेड मसाज कितना है? ऑयल मसाज में 400 400. किसको करा? ये आना है नेक्स्ट वीक. नहीं, इनको नहीं होगा, 1 मंथ तक नहीं होगा. 1 मंथ नहीं. हाँ, 1 मंथ तक कुछ नहीं. 1 मंथ की क्या भी नहीं करना, तो उनको चुपने सोना, खाना, वीडियो बनाना, वीडियो बनाना. डाउट है ना, भैया को पूछना, चुप वीडियो करना. चुप करना बस. अब वो भी करते हैं, कोलैबोरेशन कराएं तो आपसे करते हैं. ये जो होता है ना, हाँ, बेंगलोर आना होगा फिर आप. आता है. क्या वो सलून है? सलून. ओपनिंग के टाइम पे तुम क्या उधर जाता? इधर में मंथली मछली जाना होता है. कहीं जाता है क्या भैया? अगस्त 10. हाँ हाँ. अभी हाईलाइट भी नहीं कराना है, कलर वगैरह कुछ यूज नहीं कर. ठीक है, नहीं तो बाल बहुत रफ हो गए. भैया अच्छे से करो, अच्छे से टाइम देना पड़ेगा. टाइम नाइट 10 o'clock होता है कि हम टेंशन करना है, आराम से करो तुम. अच्छे से. वो लड़की घर में क्या भी पकाता नहीं, क्या भी करता नहीं, जाकू सो खा ले को सो क्यों उठ के वीडियो बना के वीडियो बना के सोना. खाना मम्मी बनाते हैं. हाँ, मम्मी बनाता है उन्हें. ये छोकरी अत्रा क्या वो टाइम स्पेंड करेगा. हमको खाना बनाता है घर में, पकाना नहीं ना. हस्बैंड मारता है उसका. बहुत मारता नहीं. क्या वो क्या करना, वो क्या कहना, झगड़ा हिंदी में झगड़े झगड़े करना. हमको तुमको नहीं बोलते हो क्या? तुमको नहीं बोलते हो? नहीं नहीं. ಹಿಂಗ್ ಮಾಡ್ಬಿಟ್ಟಾರ ನೋಡ್ರಿ ನನ್ ಕೂದ್ಲಿ ಬಗ್ ಬೇರೆ ನೋಡ್ತೀನಿ ನಮ್ಮಕ್ಕ. ಹೆಂಗಿತ್ ನನ್ ಕೂದ್ಲು ಹೆಂಗ್ ಮಾಡ್ಬಿಟ್ಟಾರಿ. ಇಷ್ಟೊತ್ತು ಏನದು ನಾಯಿ ಹೊಡೆಯೋ ಕೋಲಾಗಿತ್ತು ಅಂತ ರೇಗ್ಸಾಕತ್ತಿದ್ಲ. ಆಕಿಗೆ ಪಕ್ಕಾನದು ಬಾಳ
ಪಕ್ಕನ ಅಂದ್ರೆ ಅದು ಅಡ್ಗೆ ಮಾಡೋದು ಹೆವಿ ಟೆನ್ಷನ್ ಅವಳಿಗೆ ಅಡ್ಗೆ ಮಾಡ್ಬೇಕಲ್ಲ ಅಂತ. ಹಂಗಾಗಿ ನನಗೇನು ಕೆಲ್ಸ ಇಲ್ಲ ಅಂತ ಅಂತಾಳೆ. ಹೆಂಗ್ ನೋಡಾಕತ್ತಾಳ ನನ್ ಬಗ್ಗೆ ಹೇಳ್ತಾಳೆ. ಭೂತ ದೆವ್ವ ಕ್ಯಾ ಬೋಲೆ ಈ ಲಡ್ಕಿ. इधर से चाकू ऐसा मार्क हो गया। कौन घालेगा पूछो ना भैया. रउडी घर पे रउडी रउडी है. रोड में ज्यादा है ना, इसका पैसा पूछना है, पैसा दे। पैसा देना नहीं कि बोलना वो मर रही तो चले जाएंगे। ಈಕಿನ್ ಹಿಂದಿ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಸತ್ತೋಗ್ಬಿಡು. ಇನ್ನು ಬೇಕಾದ್ರೆ ಅಂತಿದ್ದಾರೆ ಇವ್ರ್ದ ಅವ್ರು ಫಸ್ಟ್ ಬಂದಿದ್ರೆ ಅವ್ರು ಬ್ಯಾಂಕ್ ಆದ ತಕ್ಷಣ ಅವ್ರು वैक्स भी किया मैंने उनके में हाँ फर्स्ट वैक्स करो ना वैक्स के बाद ತಲಿ ಕೆಟ್ಟೋಗೈತೆ ಕಿ ಅದಕ್ಕೆ ಟೀ ಕುಡಿಯಾಕತ್ತ. ಕಾಫಿ ಅವಳು ಕಾಫಿ ಕುಡಿತಿದ್ದಾಳೆ. ಚೆನ್ನಾಗೈತಾ? ಬೇಜಾರಾಗ್ತೈತಾ? ಬೇಜಾರಾಗ್ತೈತಾ? ಯಾಕ? वो मैम को देना वो ने दिया ನಾನ್ ಟೀ ಕುಡಿತೀನಿ. ಇದು ಶುಗರ್ಲೆಸ್. मैम को कॉफी दे भैया शुगरलेस है क्या? शुगर नहीं. शुगर है ये शुगरलेस है. शुगर पिन शुगर नहीं है. शुगर पी नहीं पीना है. तूने मुझे इनका दे दिया मैं ಇದನ್ನೇ ಇಲ್ಲ, ಸಕ್ರಿನೇ ಇಲ್ಲ ಇದ್ರಾಗ ಲಾಸ್ಟ್ ಇಲ್ಲ. ಅಲ್ಲ, ಇದ್ರಾಗ ಇಲ್ಲೇ ಇಲ್ಲ ಕಹಿ. होता बड़ा और एक नाम है के भाई नाम क्वेश्चन नहीं शुगर का नाम है अबे शुगर है ना अंदर लेके ಹಾ थोड़ा शुगर है उधर ले जा हाँ हुआ बाबा हुआ ना ಇಲ್ಲೇ ಕುತ್ಕೊಂಡು ಇಲ್ಲೇ ರೀಲ್ಸ್ ಮಾಡ್ತಾಳೆ. ನಾನೊಂದ್ ರೀಲ್ಸ್ ಮಾಡಿಲ್ಲ. ಅವಳು ಇಲ್ಲಿ ಕುತ್ಕೊಂಡೆ 2 ರೀಲ್ಸ್ ಅಪ್ಲೋಡ್ ಮಾಡ್ಯಾಳೆ. ನಾನು ಹಿಂದಿ ಸಾಂಗ್ ಮೈ ಫೇವರೇಟ್ ಸಾಂಗ್. ಈಗ 10 ಸತಿ ಮಾಡ್ತಾಳೆ. ಅದನ್ನೇ ನೋಡ್ರಿ. ತಿರ್ಗಾ ಮುರ್ಗ ಈಗ 10 ಸತಿ ಮಾಡ್ತಾಳೆ. ಇದು ಶೆಕೆ ಆಗ್ತಿದೆ ನನಗೆ. ಕಾಣ್ತಿದ್ದೀನಿ ಅಂತ ಅನ್ಕೊಂಡು ಇನ್ನೂ ಇಲ್ಲ. ಈಗ ಜಸ್ಟ್ ಬೆಳಗ್ಗೆ ಬಂದಿದ್ದು ನಾನು, ಇನ್ನೂ ಆಗಿಲ್ಲ. ಕರೆಕ್ಟಾಗಿ ಕಾಣ್ತಿಲ್ಲ ಅಷ್ಟು. ಶುಗರ್ ಇರಲಿಲ್ಲ. ಅಣ್ಣ ಮತ್ತೆ ಅವಣ್ಣ ಮತ್ತೆ ತಗೊಂಬರಕ್ಕೆ ಹೋಗಿ ಹಾಕ್ಕೊಂಡೆ. ಅಕ್ಕಿದಕ್ಕೆ ನೋಡ್ಕೊಂಡು ನಗ್ತಿರ್ತಾಳೆ. ರೀಲ್ಸ್ ಮಾಡಕತ್ತೀಯಾ ಅಂತ ಅಂದ. ನೋಡಿ ಗೈಸ್, ಇವಳು ಬೆಳಗ್ಗೆ 11 ಗಂಟೆ ಕರ್ಕೊಂಬಂದ್ ನನಗೆ. ಈಗ ಎಷ್ಟು 6:30
6:30 ತನಕ ನನಗೆ ಸಾಯಿಸಿದಾಳೆ ಇವಳು. ಕೂದಲ ಕಟ್ ಮಾಡಿ ಸುಮ್ನೆ ಬೋಡಿ ಮಾಡ್ಬಿಡ್ತೀನಿ. ತಲೆ ಕೆಟ್ಟೋಗೈತ್ ನನಗ. ಮತ್ತೆ 2 ಬೇರೆ ತೋಳಿಸ್ತಾಳ ಅವಳಿಗೆ ಬಾತ್ರೂಮಿಗೆ. ಅವಳಿಗೆ ಬಾತ್ರೂಮ್ ಅರ್ಜೆಂಟ್ ಆಗೈತಂತೆ, ಅದಕ್ಕೆ ಟೂ ತೋರ್ಸಕ್ ಕುಂತಾಳೆ. ಭಯ ಬಿಡ್ತಿಲ್ಲ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಐತಿ, ಕುತ್ಕೊಳ್ಳಿ ಅನ್ನಕೊಂತಾರೆ. ಆದ್ರೆ ಅವಳು ನನಗ್ ತೋರಿಸ್ತಿದ್ದಾಳೆ ಏಡೆ ಅಂತ ಅಂದು. ಇಲ್ಲ, ಕಾಮಿಡಿ ಮಾಡಿದ್ದು. ಸುಮ್ನೆ ಅವಳ ಹಂಗ್ ಪೋಸ್ ಕೊಟ್ಟಿದ್ದ ಆತರ. ಇನ್ನೊಂದ್ ಸ್ವಲ್ಪ ಇದೆ, ಆಯ್ತು. ಏನ್ ಮಾಡೋದು? ನಿಮ್ಮ ಅನಿಸಿಕೆ ಹೆಂಗಿದೆ ಈಗ ಈ ಸಿಚುಯೇಷನ್ ಅಲ್ಲಿ? ತುಂಬಾ ಉರಿತಿದ್ದೇನಾ? ಯಾಕ್ ಬೇಕು ಮತ್ ನಿಮಗಿದು? ಹಂಗೆ ನಿನಗ್ ನೀನ್ ಚೆನ್ನಾಗ್ ಕಾಣ್ಬೇಕಾ, ಬೇರೆ ಚೆನ್ನಾಗ್ ಕಾಣ್ಬೇಕಾ? ಹಂಗೆ. ಮುಂದೆ ಫ್ಯೂಚರ್ ನಾಗ ಏನಾದ್ರು ಈ ತರ ಮಾಡಿಸಿ ಬೋಡಿ ಆಗ್ಬಿಟ್ರೆ ಏನ್ ಮಾಡ್ತೀರಾ? ನಾನೇನಿಲ್ಲ, ಹಂಗೇನಾದ್ರು ಬೋಡಿ ಆದ್ರೆ ವಿಗ್ ಇದೆ, ವಿಗ್ ಹಾಕೊಂಡ್ಬಿಡ್ತೀನಿ ನಾನು. ಟ್ರೀಟ್ಮೆಂಟ್ ನಾನ್ ವಿಗ್ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಶೆಕೆದಾಗ ತೆಗೆದು ಒರ್ಸ್ಕೋಬಹುದು. ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ತಲೆ ಒರ್ಸ್ಕೊಂಡ್ ಕ್ಲೀನ್ ಆಗಿ ಬೋಡಿ ಇರುತ್ತಲ್ಲ, ಕ್ಲೀನ್ ಆಗಿ ತಲೆ ಒರ್ಸ್ಕೊಂಡ್ ಮತ್ತೆ ವಿಗ್ ಹಾಕೊಂಡ್ ಹೋಗ್ಬೋದು. ಇದು ಯಾರಿಗ್ ಬೇಕು? ಆಗ್ಲಾಗ್ಲ ಹೋಗಿ ಸ್ಟ್ರೈಟಿಂಗ್ ಮಾಡ್ಸೋದು, ಅದಕ್ಕೆಲ್ಲ ಕಾಸು ಕೊಡೋದು ಸುಮ್ನೆ ಯಾಕೆ ಬೇಕಲ್ವಾ? ಅದಕ್ಕೆ ಸುಮ್ನೆ ವಿಗ್ ಹಾಕೊಂಡ್ಬಿಟ್ರೆ ಅದೇ ಸ್ಟ್ರೈಟ್ ಇರ್ತತ. ಅದಕ್ಕೆ ಅವಾಗ ತಲೆ ತೊಳೆದು ಒಣಗಿಸ್ಬಿಟ್ರೆ ಆ ವಿಗ್ನ ತಲೆ ತೊಳೆದು ಅಲ್ಲ, ಆ ವಿಗ್ ಕ್ಲೀನ್ ಆಗಿ ತೊಳೆದು ಒಣಗಿಸ್ಬಿಟ್ರೆ, ರಾತ್ರಿ ಒಣಗಿಸ್ಬಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಒಣಗ್ಬಿಡ್ತತ. ಬೆಳಗ್ಗೆ ಎದ್ದು ಹಾಕೊಂಡ್ ಎಲ್ಲಾದ್ರೂ ಹೋಗ್ ಬರ್ಬೋದು. ನೋಡ್ ಹೆಂಗ್ ಮಾಡ್ತೀಯ? ಭಯ್ಯಗ್ ಹೇಳಿದ್ರೆ ಈ ಒಂದೇ ಮಿಷಿನಿಗೆ 0 ಮಾಡ್ಬಿಡ್, ಒಂದೇ ಟೇಕಿಗೆ 0 ಮಾಡ್ಬಿಡ್ತತ್. ನೋಡಲ್ಲ ಹೆಂಗ್ ಎಳಿತೈತಂಗೆ. चेंज किया था सुबह की तरह इधर ही है क्या? ये दो है ना, ಗೈಸ್, ನಿಮ್ ಅನಿಸಿಕೆ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ. ಈ ತರ ಮಾಡಿಸ್ಬೇಕಾ ಮಾಡಿಸ್ಬಾರ್ದ ಅಂದು. ನೋಡಿ ಯಾವ ತರ ಮುಷ್ಣಿ ಮಾಡ್ತಿದ್ದಾಳೆ. ಯಾಕೆ ಬೇಕು ಇವಳಿಗೆ? ಸುಡ್ತೈತಂತ ಅವಳಿಗೆ. ಉರಿತೈತೆ, ಎಳಿತಾರಲ್ಲ ಹಿಂಗೆ ಸ್ಟ್ರೈಟ್ನಿಂಗ್ ಗೆ ಎಳಿತಾರೆ, ಅದಕ್ಕೆ. ಅದೇ ಹೇಳಿಲ್ಲ ನಾನು ತಲೆ ಸರಿ ಇಲ್ಲ ಅಂತ ಅಂದು. ಅದು ಇವಳು ವಿಡಿಯೋದಾಗಲ್ಲ, ನನ್ನ ವಿಡಿಯೋದಾಗ ಹೇಳಿದೀನಿ ತಲೆ ಸರಿ ಇಲ್ಲ ಅಂತ ಅಂದು. ಯಾಕೆ ಮಾಡೋದಷ್ಟು ಲೇಡೀಸ್ ಸ್ಟ್ರೈಟಿಂಗ್ ಯಾಕೆ ಮಾಡೋದು ಸಲೂನ್ ನಲ್ಲಿ? ಈಗ ಕೆಲಸ ಮಾಡಿದ್ಯಾನು ಆ ಕೆಲಸ ಲೇಡೀಸ್ ಯಾಕೆ ಮಾಡೋದು? ಬೆಂಗಳೂರಲ್ಲೆಲ್ಲ ಮಾಡ್ತಾರೆ, ಇಲ್ಲೆಲ್ಲ ಇಲ್ಲ ಅಷ್ಟು. ಎಲ್ಲ ಹಿಂದಿಯವ್ರು, UP ಅವರೆಲ್ಲ ಬರ್ತಾರಲ್ಲ, ಅವ್ರಷ್ಟೇ ಮಾಡೋದು ಈ ಕೆಲ್ಸ. ಇಲ್ಲಿ ಲೋಕಲ್ ಇದಾರೆ, ಆದ್ರೆ ಅಷ್ಟು ಪರ್ಫೆಕ್ಟ್ ಇಲ್ಲ. ಇದು ಏನಂದ್ರೆ ನಾ ಬೇರೆ ಹೇಳಿದ್ದು ಏನಂದ್ರೆ ಹಿಡಿದು ಸ್ಟ್ರೆಂತ್ ಇರಲ್ಲ. ಲೇಡೀಸಿಗೆ ಕ್ವಶನ್ಸ್ ಇರೋದಂತೆ, ಹಾಗಾಗಿ ಸ್ಟ್ರೈಟಿಂಗ್ ಏನಂದ್ರೆ ಬಹಳ ಕಂಪ್ಲೇಂಟ್ ಆಗಿರುತ್ತವೆ, ಹಾಗಾಗಿ ಜಂಪ್ಸ್ ಮಾಡ್ತಾರೆ ಸ್ಟ್ರೈಟಿಂಗ್. ಮತ್ತೆ ಅವರು ಕೆಳಿಯರ್ ಕೋರ್ಸ್ ಹೆಣ್ಮಕ್ಳು ಇರಲ್ಲ, ಪ್ರಚಾರ ತಿಳ್ತಿದ್ದಾರೆ. ತಲೆ ಎಲ್ಲ ನೋಯಿಸಿದೆ ಆತರ ಹೆಣ್ಣಿಗೆ ಸ್ಟ್ರೈಟಿಂಗ್ ಬರೋದು ಚೆನ್ನಾಗಿ ಬಂದಿದೆಯಲ್ಲ, ಶೈನಿಂಗ್ ಆಗಿರುತ್ತೆ. ಸ್ಟ್ರೈಟಿಂಗ್
ಇವ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಬೇಕಂದ್ರೆ ನಿಮಗೆ ಏನಾದ್ರೂ ಇದು ಅಡ್ರೆಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಡ್ರೆಸ್ ಬೇಕಾದ್ರೆ ಹಾಕ್ತಾಳೆ. 8 ಇಯರ್ಸ್ ಆಯ್ತು ದಾವಣಗೆರೆಗೆ ಬಂದವರು. ಇದೊಂದೇ ಸಲೂನಲ್ಲೇ ನಾನ್ ಬರ್ತಿರೋದು. ಒಂದ್ 4-5 ಇಯರ್ ಇಂದ ನಾನು ಇಲ್ಲಿ ಬರ್ತಿರೋದು ಈ ಸಲೂನಿಗೆ. ಚೆನ್ನಾಗಿದೆ ಸರ್ವಿಸ್, ಹಂಗಾಗಿ ಇಲ್ಲೇ ಬರ್ತೀನಿ ನಾನು. ತುಂಬಾ ಫ್ರೆಂಡ್ಲಿ ಆಗೂ ಇರ್ತಾರೆ. ಮುಖ ನೋಡಿ ಸೀದೋಗ್ಬಿಟ್ಟೈತಿ. ನಿದ್ದಿನೇ ಮಾಡಿಲ್ಲ ಅವಳು. 1 ತಿಂಗಳಾತು. ರಾತ್ರಿ 2 ಗಂಟೆ ಮಕ್ಕಂದಾಳ. ಬ್ಯಾಕ್ ಎಲ್ಲ ಮುಂದ್ಗಡೆ ಮಾಡ್ಕಂತಿಲ್ಲ, ಬ್ಯಾಕ್ ಏನೈತಿ ನೋಡಿ. ಮೊದ್ಲಿಗೆ ನೋಡಿ ಯಾವ ತರ ಇತ್ತು, ಈಗ ನೋಡಿ ಶೈನಿಂಗ್ ಬಂದಿದೆ. ಬಗ್ಗಿಂಗ್ ತಲೆ ಬಾಕ್ಸ್. ಈಗ ನೋಡ ಸ್ವಲ್ಪ ಮೇಲೆ ಇತ್ತು. ಸಾಕು. ಅದ್ರಿಂದ ನಾನು ಫೈನಲ್ ಲುಕ್ಕಿನ ಗೊತ್ತಿಲ್ಲ. ಇನ್ನು ಹಾಫ್ ಅನ್ ಅವರ್ ಬೇಕು. ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನ ಇನ್ನೊಂದು ಪ್ರೊಸೀಜರ್ ಐತಿ. ಪ್ಯಾಕ್ ಮಾಡ್ಬಿಟ್ರೆ ಎಲ್ಲ. ಈಗ ಹೆಂಗ ಅನಿಸ್ತಿದೆ? ತುಂಬಾ ಚೆನ್ನಾಗಿದೆ ಫೀಲು. ಆದ್ರೆ ತಲೆಗ ಚೆನ್ನಾಗ್ ಕಾಣ್ತಿದೆ. ಈಗ ಚೆನ್ನಾಗ್ ಕಾಣಕ್ ಕುಂತಾಳಂತ. ಇಷ್ಟ ದಿನ ಸರಿ ಕಾಣ್ತಿದ್ದಿಲ್ಲ. ಚೆನ್ನಾಗ್ ಕಾಣ್ತಿದೆ. ಶೇಡಿಂಗ್ ಮಾಡ್ಸಿದ್ರೆ ಒಂದ್ ಸ್ವಲ್ಪ ಇತ್ತು. ಇನ್ನು ತಿಕ್ ಇರ್ತತಲ್ಲ ಈ ಹೇರು, ಅದು ಅವ್ರಿಗೆ ಇನ್ನೂ ಟೈಮ್ ಬಾಳ ಬೇಕು. ಜಾಸ್ತಿ ಕೂದ್ಲಲ್ಲ. ಹಂಗೇನಾದ್ರೂ ಇದ್ರೆ ಬೆಳಗ್ಗೆನೆ ಬಂದ್ಬಿಡಿ. ನೋಡಿ ನಾವು ಎಷ್ಟು 12 ಗಂಟೆಗೆ ಬಂದಿದ್ದು, ಈಗಾಗಲೇ 7 ಗಂಟೆ 8 ಗಂಟೆ ಆಗುತ್ತೆ. ನೀವು ಬೆಳಗ್ಗೆ 10 ಗಂಟೆಗೆ ಬಂದ್ಬಿಟ್ರೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ಏನ್ ತೋರ್ಸ ಏನ್ ಮಾಡ್ತೀರ? ನನ್ ಮಕನೇ ತೋರಿಸ್ತೀನಿ. ಇಟ್ಕೊಳ್ಳ. ಈಗ ಇನ್ನೊಂದು ಇದು ಲಾಸ್ಟ್ ಪ್ರೊಸೀಜರು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.